ಮಹಾಗಣಪತಿಯ ಸಾನ್ನಿಧ್ಯವೂ ಇಲ್ಲಿದೆ. ಶ್ರೀಮದ್ ಅನಂತೇಶ್ವರ ದೇವರ ಸಾನ್ನಿಧ್ಯವೂ ಇದೆ. ಎಲ್ಲ ಸಮಾಜ ಬಾಂಧವರೆಲ್ಲ ಸೇರಿ ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶವನ್ನು ಅತ್ಯಂತ ಚೆನ್ನಾಗಿ ನೆರವೇರಿಸಿದ್ದಾರೆ. 30 ವರ್ಷದ ಹಿಂದೆ ಪ್ರಾರಂಭ ಆಯಿತು ಅಂತ ಹೇಳಿದರು. ಸುದೀರ್ಘವಾಗಿರ್ತಕ್ಕಂಥ ಪ್ರಯತ್ನ, 14 ವರ್ಷ ನಿರಂತರ ಪ್ರಯತ್ನದಿಂದ ಈಗ ಬ್ರಹ್ಮಕಲಶ ಆಗುವ ಸಂದರ್ಭ ಕೂಡಿ ಬಂತು. ಬಹುಶಃ ಮಹಾಕುಂಭಮೇಳ ಆದ ಮೇಲೆ ಇದು ಬ್ರಹ್ಮಕಲಶ ಆಗಬೇಕು ಅಂತ ಸಂಕಲ್ಪ ಇತ್ತು ಏನೋ. ಹಾಗಾಗಿ ಕುಂಭ ಆದ ನಂತರ ಇಲ್ಲಿ ಬ್ರಹ್ಮಕಲಶ ಆಗುವಂತಹ ಯೋಗ ಬಂತು. 14 ವರ್ಷ ಒಂದು ರೀತಿ ಶ್ರೀರಾಮ ವನವಾಸ ಮಾಡಿದ ಅಷ್ಟು ಸಮಯ ಇದು ಬ್ರಹ್ಮಕಲಶಕ್ಕೆ ತೆಗೆದುಕೊಂಡಿದ್ದು. ಏನೇ ಆಗಲಿ ಭಗವಂತ ಇಲ್ಲಿ ಪ್ರತಿಷ್ಠೆಗೊಂಡಿದ್ದಾನೆ. ಇನ್ನು ಮುಂದೆ ಅವನ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳು ದೂರವಾಗಲಿ, ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯ ಭೇದಗಳು ದೂರವಾಗಲಿ. ಭಗವಂತ ಎಲ್ಲರಿಗೂ ಕೂಡ ಒಂದೇ ಮನಸ್ಸನ್ನು ಕೊಟ್ಟು ಅವನನ್ನು ಆರಾಧನೆ ಮಾಡುವ ಹಾಗೆ ಅವನು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ. ಯಾಕೆ ಹೇಳಿದರೆ, ಇಷ್ಟು ದೀರ್ಘಾವಧಿ ಕಾಲ ಬರಬೇಕು ಅಂದರೆ ಬಹುಶಃ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯ ಭೇದಗಳೇ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯ. ಏನೇ ಆಗಲಿ ಮನಸ್ಸುಗಳು ಒಂದಾಗಬೇಕು. ಸಮಾನೀವ ಆಕೂತಿ ಸಮಾನ ಹೃದಯಾನಿವ, ವೇದವು ಕೂಡ ಅದೇ ರೀತಿ ಅಪ್ಪಣೆ ಕೊಡುವಂಥ ಸಂಘಚ್ಛದ್ದಂ ಸಂವದದ್ದಂ ಸಂಭೋಮನಾಂಶ ಜಾನಾತ. ನಮ್ಮೆಲ್ಲರ ಮನಸ್ಸು ಒಂದಾಗಲಿ, ನಾವು ಒಟ್ಟಿಗೆ ಹೋಗುವ, ನಾವು ಒಟ್ಟಿಗೆ ಒಂದೇ ಕೆಲಸವನ್ನು ಮಾಡುವ, ಆಗ ನಮಗೆ ಯಶಸ್ಸು ಪ್ರಾಪ್ತಿಯಾಗ್ತದೆ ಅಂತ ವೇದದ ನುಡಿ. ಆ ನುಡಿಯಂತೆ ನಾವು ನಡೆಯುವ ಹಾಗೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ. ನಾನು ಆಗಲೇ ಹೇಳಿದೆ ವಿಘ್ನರಾಜ ಅಂತ. ಆ ವಿಘ್ನರಾಜ ನಮ್ಮಲ್ಲಿ ಅಭಿಪ್ರಾಯ ಭೇದಗಳು ಹುಟ್ಟಿದಾಗ ಅದನ್ನೆಲ್ಲ ಮುಂದುವರೆಸದೇ ಇರುವ ನಿಟ್ಟಿನಲ್ಲಿ ಅದಕ್ಕೆಲ್ಲ ವಿಘ್ನಗಳನ್ನು ತಂದು ಕೊಡಲಿ. ಸಮ್ಮತ ಒಮ್ಮತ ಮೂಡಿದಾಗ ಅದಕ್ಕೆ ಬರುವಂತಹ ವಿಘ್ನಗಳನ್ನು ದೂರ ತಳ್ಳಿ ಒಂದು ಅಭಿಪ್ರಾಯದಿಂದ ನಮ್ಮ ದೇವಸ್ಥಾನಕ್ಕೆ ಸನ್ನಿಧಿಗೆ ಬಂದು ಸೇವೆ ಮಾಡುವಂತಹ ಭಾಗ್ಯವನ್ನು ನಮಗೆ ಕೊಡಲಿ ಅಂಥೇಳಿ ನಾವು ವಿಘ್ನರಾಜನಲ್ಲಿ ಬೇಡಿಕೊಳ್ಳುವಂಥದ್ದು. ಹಾಗೆ ಒಂದು ಪ್ರಸಿದ್ಧ ಕಥೆ ಇದೆ. ಹೇಗೆ ಅಂತ ಹೇಳಿದರೆ, ಈ ಅಭಿಪ್ರಾಯ ಭೇದಗಳಿಗೆ ಏನು ಕಾರಣ ಅಂದರೆ, ನಾನು ದೊಡ್ಡದು, ನಾನು ದೊಡ್ಡ ಸಂಗತಿ, ನನ್ನಿಂದಲೇ ಎಲ್ಲ ಆಗುವಂಥದ್ದು, ನಾನಿಲ್ಲದರೆ ಏನೂ ಇಲ್ಲ ಅಂತ. ಹೊಂದಾಣಿಕೆ ಇಲ್ಲದಿದ್ದರೆ ಬದುಕೆ ನಶ್ವರ ಆಗಿ ಹೋಗ್ಬಿಡ್ತದೆ. ಅದಕ್ಕೇನು ಹೊಂದಾಣಿಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಜಗತ್ತಿನ ನಿಯಮ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಹಾಗಂತ ಹೇಳಿ ಎಲ್ಲರೂ ಸಮಾನರೂ ಕೂಡ ಅಲ್ಲ. ಜಗತ್ತಿನ ನಿಯಮ ನಾವು ಹೋಗಿ ಹೊರಗೆ ಕೂತ್ರೆ ಗೊತ್ತಾಗ್ತದೆ, ಗಾರ್ಡನಲ್ಲಿ ಕೂತ್ರೆ ಗೊತ್ತಾಗ್ತದೆ, ಎಲ್ಲ ನೋಡುವಾಗ ಗೊತ್ತಾಗ್ತದೆ. ದೊಡ್ಡ ತೆಂಗಿನ ಮರ ಬೆಳೆದಿರ್ತದೆ, ತೆಂಗಿನ ಮರದಲ್ಲಿ ಬುಡದಲ್ಲಿ ಒಂದು ಚಿಕ್ಕ ಹೂವಿನ ಗಿಡವೂ ಕೂಡ ಬೆಳೆದಿರ್ತದೆ. ದೊಡ್ಡ ತೆಂಗಿನ ಮರ ಹೇಳ್ಕೊಳ್ಬೋದು, ನಾನು ದೊಡ್ಡದಾಗಿ ಬೆಳೆದಿದ್ದೇನೆ, ನಾನೇ ಶ್ರೇಷ್ಠ ಅಂಥೇಳಿ ಬೀಗಬಹುದು. ಹಾಗಂತ ಹೇಳಿ ಹೂವಿನ ಗಿಡ ಅದು ಕೀಳರಿಮೆಯಿಂದ ಬಾಳಬೇಕು ಅಂತೇನಿಲ್ಲ. ದೊಡ್ಡ ತೆಂಗಿನ ಮರದ ಕಾಯಿ ಹೊಡೆದು ದೇವರ ಕಾಲ ಬುಡಕ್ಕೆ ಇಡ್ತಾರೆ, ಚಿಕ್ಕ ಹೂವಿನ ಗಿಡವನ್ನು ಹೂ ತೆಗೆದು ದೇವರ ಮುಡಿಯ ಮೇಲೆ ಇಡ್ತಾರೆ. ಹಾಗಾಗಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಜಗತ್ತಿಗೆ ಎಲ್ಲರೂ ಕೂಡ ಅವರದ್ದೇ ಆಗಿರ್ತಕ್ಕಂಥ ಪಾತ್ರವನ್ನು ಹೊಂದಿರತಕ್ಕಂಥವರು. ಆ ಅಭಿಪ್ರಾಯ ಭೇದಗಳನ್ನು ನಾವು ದೂರ ಮಾಡಬೇಕು. ಅಭಿಪ್ರಾಯ ಭೇದಗಳು ಜಾಸ್ತಿ ಆಗ್ತಾ ಹೋದರೆ ಯಾವುದು ಕೂಡ ಒಂದು ಹಂತಕ್ಕೆ ಸುಸ್ಥಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ದೀಪದ ಕಥೆ ನಿಮಗೆಲ್ಲ ಗೊತ್ತಿದೆ. ಒಂದು ದೀಪದ ಪ್ರಣತಿಯಲ್ಲಿ ಜಗಳ ಆಯ್ತಂತೆ. ಪ್ರಣತಿ ಹೇಳಿದಂತೆ, ದೀಪ ಉರಿಲಿಕ್ಕೆ ನಾನೇ ಕಾರಣ ಅಂತ, ಎಲ್ಲ ನನ್ನಿಂದಲೇ ಬೆಳಕು ಬರ್ತಾ ಇದೆ ಅಂತ. ಆಗ ಎಣ್ಣೆ ಹೇಳಿದಂತೆ, ಪ್ರಣತಿ ಹೊಂದಿದ್ರೆ ಮಾತ್ರ ಸಾಕ, ಎಣ್ಣೆ ನಾನು ಸುಟ್ಟುಕೊಂಡು ಬೆಳಕು ಕೊಡ್ತಿದ್ದೇನೆ, ದೀಪದ ಬೆಳಕಿಗೆ ನಾನು ಕಾರಣ ಅಂತ ಎಣ್ಣೆ ಹೇಳಿತಂತೆ. ಆಗ ಬತ್ತಿ ಹೇಳಿದಂತೆ, ಎಣ್ಣೆ ಇದ್ದು ಪ್ರಣತಿ ಇದ್ದು ಬತ್ತಿ ನಾನು ಇರದೇ ಇದ್ದರೆ ಈ ದೀಪ ಬೆಳಕು ಕೊಡಲಿಕ್ಕೆ ಹೇಗೆ ಸಾಧ್ಯ? ಬತ್ತಿ ನಾನು ಶ್ರೇಷ್ಠ, ನಾನೇ ಅದಕ್ಕೆ ಮುಖ್ಯ, ಬೆಳಕಿಗೆ ಕಾರಣ ಅಂತ ಬತ್ತಿ ಹೇಳಿತಂತೆ. ಹಾಗೆ ಮೆಲ್ಲಗೆ ಬೀಸಿದ ಗಾಳಿ ಹೇಳಿತಂತೆ, ಪ್ರಣತಿ ಬತ್ತಿ ಎಣ್ಣೆ ಇದ್ದರೂ ಗಾಳಿ ಇರದೇ ಇದ್ದರೆ ದೀಪ ಬೆಳಕು ಕೊಡಲಿಕ್ಕೆ ಸಾಧ್ಯ ಇಲ್ಲ, ದೀಪ ಉರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೋರಾದರೂ ನಂದಿ ಹೋಗ್ತದೆ, ನಾನು ಬೀಸದೇ ಇದ್ದರೂ ಕೂಡ ಅದು ಗಾಳಿ ಇಲ್ಲದೆ ನಂದಿ ಹೋಗ್ತದೆ. ಹಾಗಾಗಿ ದೀಪದ ಅಸ್ತಿತ್ವಕ್ಕೆ ನಾನು ಕಾರಣ ಅಂತ ಅದು ಗಾಳಿ ಹೇಳ್ತಾ ಇರುವಾಗ ಎಲ್ಲರೂ ಪರಸ್ಪರ ಜೋರಾಗಿ ಜಗಳ ಮಾಡಿದಾಗ ಒಮ್ಮೆ ಜೋರು ಗಾಳಿ ಬೀಸಿತಂತೆ, ದೀಪ ನಂದಿ ಹೋಯ್ತಂತೆ, ಪ್ರಣತಿ ಕೆಳಗೆ ಬಿತ್ತಂತೆ, ಪ್ರಣತಿ ಒಡೆದೋಗಿ ಎಣ್ಣೆ ಚೆಲ್ಲಿ ಹೋಗಿ ಅಂತೂ ಇಂತೂ ಬೆಳಕು ಹೋಯಿತು. ಹಾಗೆ ನಾವು ಶ್ರೇಷ್ಠ, ನಾನು ಶ್ರೇಷ್ಠ, ನನ್ನಿಂದಲೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು ಅಂತ ಹೇಳಿದರೆ ನಮ್ಮ ಬದುಕಲ್ಲಿ ಬೆಳಕು
ದೀಪದ ಬೆಳಕು ಸಿಗಲಿಕ್ಕೆ ಸಾಧ್ಯ ಇಲ್ಲ, ಬೆಳಕು ನಂದಿ ಹೋಗುವ ಸಂದರ್ಭವೇ ಜಾಸ್ತಿ. ಹಾಗಾಗಿ ಒಂದು ನೆನಪಿಟ್ಕೊಳ್ಬೇಕು, ಎಲ್ಲರೂ ಕೂಡ ಭಗವಂತನ ಅಣತಿಯಂತೆ ನಾವು ನಡೆದುಕೊಳ್ಳುವರು. ಹಾಗಾಗಿ ಎಲ್ಲರದ್ದು ಅವರದ್ದೇ ಆಗಿರ್ತಕ್ಕಂಥ ಕೊಡುಗೆ ಬೆಳಕಿಗೆ ಕಾರಣವಾಗಿರ್ತಕ್ಕಂಥದ್ದು. ಧಾರ್ಮಿಕ ಕೇಂದ್ರ ದೇವಸ್ಥಾನದ ಬೆಳಕು ನಮಗೆಲ್ಲ ಸಿಗಬೇಕು ಅಂತ ಹೇಳಿದರೆ ಎಲ್ಲರೂ ಕೂಡ ಅವರದ್ದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದಾಗ ಮಾತ್ರ ಧಾರ್ಮಿಕ ಕೇಂದ್ರ ಬೆಳಕು ಕೊಡಲಿಕ್ಕೆ ಸಾಧ್ಯ. ಇದನ್ನು ನಾವು ಯಾವಾಗ ಮನವರಿಕೆ ಮಾಡಿಕೊಳ್ತೀವೋ ಆಗ ಸಮತ್ವ ಭಾವನೆ ನಮ್ಮಲ್ಲಿ ಸ್ಥಿರವಾಗಿ ಇರ್ತದೆ. ದೇವಸ್ಥಾನದಲ್ಲಿ ನಮ್ಮ ದೊಡ್ಡಸ್ತಿಗೆ ಏನು ಮಾಡಲಿಕ್ಕೆ ಹೋಗಬಾರ್ದು. ನಾವು ಎಷ್ಟು ದೊಡ್ಡ ಜನ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ? ನಾವು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾವು ಜಗತ್ತಿಗೆ ಮುಖ್ಯ ಅಲ್ಲವೇ ಅಲ್ಲ. ನಾವು ಬರೋ ಮುಂಚೆ ಜಗತ್ತಿತ್ತು, ನಾವು ಹೋದ ನಂತರವೂ ಜಗತ್ತಿರ್ತದೆ. ಬದುಕಿದ್ದಾಗ ನಾವು ಅಂದ್ಕೊಳ್ಬೇಕು, ನಾನು ಅಧ್ಯಕ್ಷ, ನಾನು ಇಲ್ದಿದ್ರೆ ಹೇಗೆ ನಡೀತದೆ, ನಾನು ಅದು ಇದು ಸಂಗತಿ ಅಂತ ಹೇಳ್ತಾ ನಾವು ಅಂದ್ಕೊಂಡಿದ್ರೆ ಒಮ್ಮೆ ಯೋಚನೆ ಮಾಡಿ, ಹಾಗೆ ಹೇಳುವಂಥ ವ್ಯಕ್ತಿಗೆ ಪ್ಯಾರಲೈಸ್ ಆದರೆ, ಪಕ್ಷಪಾತ ಆದರೆ ಅವನನ್ನು ಮೂಲೆಗೆ ಕೂರಿಸ್ತಾರೆ ಹೊತ್ತು ಅವನನ್ನು ಯಾರೂ ಕೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇರುವಷ್ಟು ದಿವಸ ನಾನು ಭಗವಂತನ ಸೇವೆ ಮಾಡ್ತೇನೆ ಅನ್ನುವ ಭಾವನೆ ನಮಗೆ ದೃಢವಾಗಿ ಇದ್ದರೆ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಭಗವಂತನ ಸೇವೆ ಮಾಡಲಿಕ್ಕೆ ನಮ್ಮದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂಥೇಳಿ ನಾವು ಅದನ್ನು ತೊಡಗಿಸಿಕೊಳ್ಬೇಕು. ಜಗತ್ತು, ನಾವು ಸಂಬಂಧಗಳು ಬೆಳಿಬೇಕು ಅಂತ ಹೇಳಿದರೆ ನಮ್ಮದೇ ಅಂತ ಹಠ ಸಾಧಿಸಲಿಕ್ಕೆ ಹೋಗಬಾರ್ದು. ನೇರ ನಿಂತ ಕೋಲು ಮುರಿಯುವ ಸಂಭವವೇ ಹೆಚ್ಚು. ನೇರ ನಿಂತ ಕೋಲು ಮುರಿಯುವ ಸಂಭವವೇ ಹೆಚ್ಚು. ನೇರ ನಿಂತು ಮುರಿಯುವುದಕ್ಕಿಂತ ಕೊಂಚ ಬಾಗಿ ಮುರಿಯದಿರುವುದು ಲೇಸು. ಬಾಳುವಿಕೆಯ ಸೂತ್ರ. ನಾವು ಹೊಂದಾಣಿಕೆ ಮಾಡಿಕೊಂಡು ಬದುಕಿದಾಗ ನಾವೂ ಉಳಿತೇವೆ, ಹಿಂದೂ ಸಮಾಜವೂ ಕೂಡ ಉಳಿತದೆ. ತುಂಬ ಬೇಸರ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಸಮಸ್ಯೆಗಳನ್ನು ನ್ಯಾಯಾಲಯದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ದೇವಸ್ಥಾನದ ಬ್ರಹ್ಮಕಲಶ ಇಷ್ಟು ಉದ್ದ ಹೋಗ್ತದೆ ಅಂತ ಹೇಳಿದ್ರೆ ನಮ್ಮ ದೌರ್ಬಲ್ಯ ಎಷ್ಟಿದೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಯಾರಿಗೆ ಬೇಸರ ಆದರೂ ಚಿಂತೆ ಇಲ್ಲ, ವಾಸ್ತವನ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಒಂದು ನೆನಪಿಟ್ಕೊಳ್ಬೇಕು, ದೇವಸ್ಥಾನ ಶ್ರದ್ಧೆಯ ಕೇಂದ್ರ ಆಗಬೇಕೇ ಹೊರತು ವಿವಾದದ ಕೇಂದ್ರವಾಗಬಾರ್ದು. ದೇವಸ್ಥಾನ ಪೂಜಾ ಕೇಂದ್ರವಾಗಬೇಕೇ ಹೊರತು ಅಹಂಕಾರ ಪ್ರದರ್ಶನದ ಕೇಂದ್ರವಾಗಬಾರ್ದು. ಹಾಗಿದ್ದಾಗ ಮಾತ್ರ ಭಕ್ತರಿಗೆ ಅಲ್ಲಿ ಅನುಗ್ರಹ ಪ್ರಾಪ್ತಿಯಾಗ್ತದೆ. ನಾವು ನಮ್ಮ ತನವನ್ನು ಒಂದಿಷ್ಟು ಬದಿಗಿಟ್ಟು ದೇವರ ಸೇವೆಗೆ ಶುದ್ಧ ಮನಸ್ಸಿಂದ ತೊಡಗಿಕೊಂಡಿದ್ದೆ ಆದರೆ ಖಂಡಿತ ನಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ, ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಶಿವನ ಅನುಗ್ರಹ ನಮಗೆಲ್ಲ ಇರಲಿ.